ಹೋಗದಿರಲೋ ರಂಗ ಬಾಯಿಲಿಂಗಾಚೆಗೆ ಹೋಗದಿರಲೋ ರಂಗ ಬಾಯಿಲಿಂಗಾಚೆಗೆ ಕಲಾವಿದರ ಒಂದು ಜನಾಂಗೀಯ ಪಂಗಡ. ಚಿಟಿಕೆ ತಂಬೂರಿಗಳೊಂದಿಗೆ ಬಹಳ ಮಧುರವಾಗಿ ಹಾಡುತ್ತಾ, ವಿವಿಧ ವೇಷಭೂಷಣಗಳೊಂದಿಗೆ ಅಭಿನಯಿಸುತ್ತಾ, ವೈಷ್ಣವ ಧರ್ಮ ಪ್ರಚಾರದ ಉದ್ದೇಶಕ್ಕೆ ಭಿಕ್ಷಾಟನೆ ಮಾಡಿ ಊರಾಚೆ ನೆಲೆ ಹುಡುಕುತ್ತಾ ಬದುಕಿ ಬಂದಿರುವ ಹೊಲೆಯ ಸಮುದಾಯದ ಒಂದು ಅಸ್ಪೃಶ್ಯ ಅಲೆಮಾರಿ ಪಂಗಡವೇ ಚೆನ್ನದಾಸರು. ದಂಡಿಗೆ ದಾಸರು, ತಂಬೂರಿ ದಾಸರು, ದೊಂಬಿ ದಾಸರು, ಶಂಖದಾಸರು, ಚಕ್ರವಾದ್ಯ ದಾಸರು, ಮಾಲದಾಸರು, ದೊಂಗದಾಸರು, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಇವರಿಗೆ ಬೇರೆ ಬೇರೆ ಹೆಸರು. ಭಿಕ್ಷಾಟನೆ ವೇಳೆ ಬಳಸುವ ವಾದ್ಯ ಈ ಹೆಸರಿಗೆ ಆಧಾರ. ಚೆನ್ನದಾಸರ್ ಸಮುದಾಯದ ಮಾತೃಭಾಷೆ ತೆಲುಗು. ಯಾಕೆಂದ್ರೆ ಇವರ ಮೂಲ ಆಂಧ್ರ ಪ್ರದೇಶ. ಹಲವಾರು ಇತಿಹಾಸ ಪ್ರಕಾರ ಅಲ್ಲಿರ್ತಕ್ಕಂಥ ಆಂಧ್ರದ ಒಬ್ಬ ಗೌಡತಿಯನ್ನು ಪ್ರೇಮಿಸಿ ಗೌಡನ ಗೊತ್ತಿಲ್ಲದ ಹಾಗೆ ಆಕೆಯನ್ನು ಅಪಹರಣ ಮಾಡಿಕೊಂಡು ಇಲ್ಲಿ ಬಂದರು ಅನ್ನೋ ಒಂದು ಇತಿಹಾಸದ ದಾಖಲೆ ಸಿಗ್ತದೆ ಸರ್. ಹೇಳವರು 15ನೇ ಶತಮಾನದಲ್ಲಿ ವೈಷ್ಣವ ಧರ್ಮ ಉಚ್ಛ್ರಾಯಕ್ಕೆ ಬಂತಲ್ಲ, ಆಗ ವೈಷ್ಣವ ಗುರುಗಳು ಧರ್ಮ ಪ್ರಚಾರಕ್ಕೆ ಬಳಸಿಕೊಂಡ ಮಹತ್ವದ ಸಂಗತಿ ಎಂದರೆ ಹಾಡುಗಳು. ಧರ್ಮ ಸಾರವುಳ್ಳ ಹಾಡುಗಳನ್ನು ಮನೆಯಿಂದ ಮನೆಗೆ ತಲುಪಿಸುವ ಸಲುವಾಗಿ ಒಂದು ಜನಾಂಗವನ್ನೇ ಗುರುತಿಸಿ ಈ ಕೆಲಸಕ್ಕೆ ಅವರು ನಿಯೋಜಿಸಿದರು. ಈ ಮುಂಚೆ ನಮ್ಮಲ್ಲಿ 12ನೇ ಶತಮಾನದಲ್ಲಿ ವಚನಕಾರರು ಅಥವಾ ವೀರಶೈವ ಧರ್ಮ ಪ್ರಚಾರ ಮಾಡುವಂಥ ಸಂದರ್ಭದೊಳಗೆ ಅಸ್ಪೃಶ್ಯನ ಬಳಸ್ಕೊಂಡ್ರವರೆಲ್ಲ ತಮ್ಮ ಧರ್ಮ ಪ್ರಚಾರಕ್ಕೆ. ಆನಂತರದಲ್ಲಿ 15ನೇ ಶತಮಾನದಲ್ಲಿ ವೈಷ್ಣವ ಧರ್ಮಗುರುಗಳು ತಮ್ಮ ಧರ್ಮ ಪ್ರಚಾರ ಮಾಡೋದಕ್ಕೆ ಈ ರೀತಿ ಒಂದು ಕಲಾವಿದರ ಪಂಗಡವನ್ನು ಹುಡ್ಕೊಂಡ್ರವರು. ನಾವು ಬರೆದಿರ್ತಕ್ಕಂಥ ಹಾಡುಗಳನ್ನು ಜನಸಾಮಾನ್ಯ ತಲುಪಿಸ್ಬೇಕಾದ್ರೆ ಈ ಚೆನ್ನದಾಸರ ಸಮುದಾಯದ ಹಾಡುಗಾರಿಕೆ ಕೊಡಬೇಕು. ನಾವು ಹೇಳ್ತಕ್ಕಂಥ ಕಥೆಗಳನ್ನು ಜನಗಳಿಗೆ ಮುಟ್ಟಿಸ್ಬೇಕಾದ್ರೆ ಆಟದ ದಾಸರಿಗೆ ಅವನು ಕೊಟ್ಟು ಅಭಿನಯಿಸಿ ಜನಗಳಿಗೆ ಪ್ರಚಾರ ಮಾಡಿಸಬೇಕು ಅಂಥೇಳಿ ಅವರು ದೀಕ್ಷೆಯನ್ನು ಕೊಟ್ಟು ಕಳಿಸಿದರು ಸರ್. ಹೀಗೆ ದೀಕ್ಷೆ ಪಡೆದು ನಿಯೋಜಿತರಾದವರು ದಾಸಯ್ಯಗಳು. ತತ್ವ ಪದಗಳನ್ನು ಹಾಡುತ್ತಾ ವೈಷ್ಣವ ಧರ್ಮದ ಹಿರಿಮೆಯನ್ನು ಮನೆ ಮನೆಗೆ ತಲುಪಿಸುವುದು ಇವರ ಗುರಿಯಾಯಿತು. ಭಿಕ್ಷೆ ಬೇಡುವುದು ಇವರ ವೃತ್ತಿಯಾಯಿತು. ಯಜಮಾನರಲ್ಲಿದ್ದ ಇದೇ ಉದ್ಯೋಗ ನಮ್ಮ ಹಿಂದಿನವ್ರಿ ಭಿಕ್ಷಾ ಬೇಡೋದ್ರಿ. ಎಕದಾರಿ ಕಾಯಿ ತೊಗೊಂಡು ದಿಮಡಿ ತೊಗೊಂಡು ಮತ್ತು ಏನಾರ ಒಂದು ಸ್ವಲ್ಪ ಮಾರಾಟ ಮಾಡಿಕೊಂಡು ಊರು ಹಳ್ಳಿ ಎಲ್ಲ ದೇಶಾಂತರ ಓದ್ತಿದ್ರಿ. ಚೆನ್ನದಾಸರ್ ಸಮುದಾಯ ಕರ್ನಾಟಕದಲ್ಲಿ ನೆಲೆ ನಿಂತ ಸ್ಥಳಗಳೆಂದರೆ ಬೆಳಗಾವಿ, ಕೋಲಾರ, ಬಿಜಾಪುರ, ಬಾಗಲಕೋಟೆ, ಹಾವೇರಿ, ಧಾರವಾಡ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ರಾಮನಗರ. ಇವರ ಆರಾಧ್ಯ ದೈವ ಹರಿಯ ಪ್ರತಿರೂಪನಾದ ತಿರುಪತಿ ತಿಮ್ಮಪ್ಪ ಮತ್ತು ಮುಖ್ಯ ಪ್ರಾಣನಾದ ಹನುಮಂತ. ವಿಷ್ಣುನಾಮ, ಶಂಖ, ಜಾಗಟೆ, ತಂಬೂರಿ, ಗೋಪಾಲಬುಟ್ಟಿ ಇವರ ಕುಲಲಾಂಛನಗಳು. ಆದರೆ ವರ್ತಮಾನ ಸ್ಥಿತಿ ಗಾಳಿಗೆ ಸಿಕ್ಕಿ ಹೊಯ್ದಾಡುವ ಜ್ವಾಲೆಯಂಥ ಬದುಕು. ಕತ್ತಲಲ್ಲಿ ಕಳೆದು ಹೋದ ಕಲಾವಂತಿಕೆ, ಪರಂಪರಾನುಗತವಾಗಿ ಹೆಗಲೇರಿ ಕೂತ ಕಾರ್ಪಣ್ಯ, ಅನ್ನಕ್ಕಾಗಿ ತುತ್ತು ಅನ್ನಕ್ಕಾಗಿ ಪ್ರತಿನಿತ್ಯ ಅಲೆದಾಟ, ಜೋಳಿಗೆಯಂತೆ ಸದಾ ಕಂಕುಳಲ್ಲಿ ನೇತಾಡುತ್ತಿರುವ ದಾರಿದ್ರ್ಯ. ಊರಾಚಿನ ಬಯಲುಗಳಲ್ಲಿ ಆಸರೆ ಹುಡುಕಾಡುತ್ತಿರಬೇಕಾದರೆ ಧುತ್ತನೆ ಎದುರಾಗಿ ದೂರ ತಳ್ಳುವ ಅಸ್ಪೃಶ್ಯತೆ.
ಅದೃಷ್ಟ. ಇವತ್ತೇನೋ ಪಡಿ ಸಿಕ್ಕುತ್ತಿದೆ, ಸಿಗದಿದ್ರೆ ಅತೃಪ್ತಿ ಇರಕೂಡ್ದು. ಭಿಕ್ಷಾಟನೆ ಅನ್ನೋ ಈ ಮಧುಕರ ವೃತ್ತಿಯಿಂದ ಏನು ಸಿಕ್ಕಿತೋ ಅಷ್ಟನ್ನೇ ತಿಂದು ತೃಪ್ತಿ ಪಡಬೇಕು. ನಾಳೆಗಾಗಿ ಒಂದು ಕಾಳನ್ನು ಎತ್ತಿಡಬಾರದು. ಇರುವುದರಲ್ಲಿ ತೃಪ್ತಿ ಪಟ್ಕೊಂಡು ಹರಿಸ್ಮರಣೆಯಲ್ಲಿ ಕಾಲ ಕಳೆಯುತ್ತಾ ಬದುಕಬೇಕು. ದಾಸದೀಕ್ಷೆ ಪಡೆದ ಇವರು ತಲತಲಾಂತರಗಳಿಂದ ನಂಬಿಕೊಂಡು ಬಂದಿರುವ ಜೀವನ ಮೌಲ್ಯ ಇದು. ಚನ್ನದಾಸರ್ ಸಮುದಾಯದ ಒಂದು ಕುಟುಂಬ ಇದು. ಬೆವರು ಬಸಿದು ದುಡಿಯುತ್ತಾ ನೆಲೆ ನಿಲ್ಲಲು ಹವಣಿಸುತ್ತಿರುವ ಇವರ ಜೀವನ ಕ್ರಮ ಹೀಗಿದೆ ನೋಡಿ. ಸಂಗೀತ ನೀ ತಾತನ ಏನ್ ಮಾಡ್ತಾಳಮ್ಮ ಲಕ್ಷ್ಮಿ మెప్పకి ఏం చేస్తా చెప్తు తినప కమ్మకి తిన సంగీత ಈ ಸಮುದಾಯದ ಆಶಯ ಧರ್ಮ ಪ್ರಚಾರವೇ ಆಗಿರಬಹುದು. ಆದರೆ ತಲತಲಾಂತರಗಳಿಂದ ನಂಬಿಕೊಂಡು ಬಂದಿರುವ ವೃತ್ತಿ ಭಿಕ್ಷಾಟನೆ. ಆದರೆ ಕಾನೂನಿನ ಪ್ರಕಾರ ಈಗ ಭಿಕ್ಷೆ ಬೇಡುವುದು ಅಪರಾಧ. ನಮ್ಮ ಜನಾಂಗನ ಏಕದಾರಿಕಾಯಿ ತಗೊಂಡು ಭಿಕ್ಷೆ ಬೇಡಕ್ಕಂತ ವಾದನಪ್ಪ ರೇ ನೀನು ಭಿಕ್ಷೆ ಬೇಡೋದು ಕಾನೂನು ಇಲ್ಲ ಅಂತಂದು ಅವ್ನು ತೊಗೊಳೋದು ಒಳಗಾಕೋದು. ಈ ನಮೂನಿ ಅವರು ಮಾಡಿದ್ರಲ್ಲ, ಇನ್ನು ಅವ್ರಿಗೆ ಬಂದದ್ದು ಶಿಕ್ಷೆ ಮತ್ತು ನಮಗೂ ಬರ್ಬೋದು ಅಂತಂದು ನಾವು ಬಿಟ್ಬಿಟ್ವಿ. ಶತಶತಮಾನಗಳಿಂದ ಇವರು ಅಸ್ಪೃಶ್ಯತೆಯ ಶಾಪಕ್ಕೆ ಬಲಿಯಾಗಿದ್ದು ಯಾಕೆ ಗೊತ್ತಾ? ಇವರ ಆಹಾರ ಪದ್ಧತಿಯಿಂದ. ಇದನ್ನ ತಜ್ಞರ ಬಾಯಿಂದಲೇ ಕೇಳಿ. ಇಲ್ಲಿ ಇರ್ತಕ್ಕಂಥ ಕೆಳಜಾತಿಗಳ ಜೊತೆಗೆ ಇವರು ಮಿಂಗಲ್ ಆಗಲಿಲ್ಲ. ಇವರೆಲ್ಲ ಊರ ಹೊರಗೇ ಇರ್ತಿದ್ರು. ಅದಕ್ಕೆ ಕಾರಣ ಏನು ಅಂತಂದರೆ ಇವರು ಬೇಟೆಯಾಡಿ ತಿಂತಕ್ಕಂಥ ಪ್ರಾಣಿಗಳು, ಬೆಕ್ಕು, ಉಡ, ಹಂದಿ, ಈ ಥರದ್ದೆಲ್ಲ ಪ್ರಾಣಿಗಳನ್ನ ತಿಂತಿದ್ರು. ಈ ದಲಿತರು ಅಂತ ಯಾರನ್ನ ಕರಿತೀವೋ ಆ ಸಮುದಾಯ ತಿನ್ನದೇ ಇರ್ತಕ್ಕಂಥ ಪ್ರಾಣಿಗಳನ್ನೆಲ್ಲ ತಿಂತಿದ್ರು. ಹೀಗಾಗಿ ಇವರು ಊರು ಬಿಟ್ಟು ಭಾಳ ದೂರದಲ್ಲಿ ತಮ್ಮದೇ ಪ್ರತ್ಯೇಕ ಮನೆಗಳನ್ನ ಹಾಕಿ ಟೆಂಟ್ ಹೊಡ್ಕೊಂಡು ಇರ್ತಿದ್ರು. ಅಂದರೆ ಇವರು ಮಾಂಸಾಹಾರಿಗಳು. ಭಿಕ್ಷಾಟನೆ ವೃತ್ತಿಯಾದರೆ ಬೇಟೆಯಾಡುವುದು ಇವರ ಪ್ರವೃತ್ತಿ. ಆದರೆ ಬೇಟೆಯಾಡುವುದು ಇವತ್ತು ವನ್ಯಜೀವಿ ಕಾಯ್ದೆಯ ಪ್ರಕಾರ ಶಿಕ್ಷಾರ್ಹ ಅಪರಾಧ. ಈ ಸಮುದಾಯದ ದುರಂತ ನೋಡಿ. ಅತ್ತ ಭಿಕ್ಷೆ ಬೇಡುವಂತೆಯೂ ಇಲ್ಲ, ಇತ್ತ ಬೇಟೆಯಾಡುವ ಹಾಗಿಲ್ಲ. ಹೀಗಾದಾಗ ತಲತಲಾಂತರಗಳಿಂದ ರೂಢಿಸಿಕೊಂಡು ಬಂದಿರುವ ಜೀವನ ಕ್ರಮವೇ ಧೂಳಿಪಟ. ಬೇಕಾದಷ್ಟು ಬೆಟ್ಟ ಗುಡ್ಡಗಳಿದ್ದು, ಬೇಕಾದಷ್ಟು ಗುಡ್ಡದಲ್ಲಿ ವಾಸ ಮಾಡ್ತಾಯಿದ್ರು. ಅಲ್ಲಿ ಇಲ್ಲಿ ಬೇಕಾದಷ್ಟು ಅಲ್ಲಿ ಇಲ್ಲಿ ಸಿಗ್ತಕ್ಕಂಥ ಉಡಗಳು ಮತ್ತು ಈ ಹಂದಿಗಳು, ಕಾಡಂದಿಗಳು ಎಲ್ಲವನ್ನ ತಿಂತಾಯಿದ್ರು. ನಾವು ಮೊದಲು ಊರಿಂದ ಊರು ಹೋಗ್ಬೇಕಾದ್ನಪ್ಪ 4, 5, 6 ನಾಯಿಗಳು ಇರ್ತಿದ್ವು ರೀ. ಏನು ರೀ ಭಿಕ್ಷಾ ಬೇಡಿ ಬಂದಿಂದ ಆ ನಾಯಿಗಳು ಕರ್ಕೊಂಡು ಹೋಗಿ ಬೇಟೆ ಆಡ್ತಿದ್ವಿ. ಈಗೆಲ್ಲ ಒಂದು ನಾಯಿ ಇಲ್ಲ ನಮ್ಮ ಮನ್ಯಾಗ. ಯಾರ್ಯಾರ ಮನೆಗೆ ನಾಯಿನೇ ಇಲ್ಲ. ಬೇಟೆ ಆಡಿದ್ರು ಈಗೆಲ್ಲ ಬಿಟ್ಬಿಟ್ವಿ. ಬೇಟೆ ಅಂತೂ ಬಂದ್ರಿ. ಈ ತಲೆಮಾರಿನ ಚನ್ನದಾಸರ್ ಸಮುದಾಯದ ಅನೇಕ ಶಿಕ್ಷಿತರು ಸರ್ಕಾರಿ ನೌಕರರಾಗಿದ್ದಾರೆ. ಸ್ವಯಂ ಉದ್ಯೋಗಿಗಳಾಗಿ ಸ್ವಾಭಿಮಾನದಿಂದ ಬದುಕುತ್ತಿದ್ದಾರೆ. ಸರ್ಕಾರದ ಕೆಲವು ಯೋಜನೆಗಳು ಹಾಗೂ ಸವಲತ್ತುಗಳು ಇದಕ್ಕೆ ಕಾರಣ. ಆದರೆ ಇವರ ಸಂಖ್ಯೆ ತೀರಾ ಚಿಕ್ಕದು. ಉಳಿದಂತೆ ಬೇಟೆ, ಭಿಕ್ಷೆ ಎರಡೂ ಇಲ್ಲದೆ ತುತ್ತಿನ ಚೀಲ ತುಂಬಿಸುವುದೇ ದುರ್ಭರವಾಗಿರುವ ಸ್ಥಿತಿಯಲ್ಲಿ ಅರೆ ಅಲೆಮಾರಿಗಳಾಗಿರುವ ಇವರಿಗೆಲ್ಲಿ ನೆಲೆ? ಆದರೂ ಇವರದ್ದು ನೆಲೆ ಕಂಡುಕೊಳ್ಳುವ ಹಪಾಹಪಿ. ಈ ಅಲೆಮಾರಿ ಜನಾಂಗ ಊರಿಂದ ಊರಿಗೆ ಹೋಗೋದನ್ನು ಬಿಡಿಸ್ಬೇಕು. ನಮ್ಮ ಜನಾಂಗನ ಎಲ್ಲಿದ್ದಾರೆ ಅಂತೇಳಿ ಐಡೆಂಟಿಫಿಕೇಶನ್ ಮಾಡಿ ಇವ್ರನ್ನೆಲ್ಲರನ್ನೂ ಒಗ್ಗೂಡ್ಸಂಥ ಒಂದು ಪ್ರಯತ್ನ ನಡಿಬೇಕು ಸರ್. ನೀರು ಬಂದಿದ್ದು ರೀ. ಫಸ್ಟ್ ಇಲ್ಲಿ ಬಂದ ಬಳಕೆ ನಮ್ಮ ಮನೆಯೇ ಇಲ್ಲಿ ಹತ್ರ ಅದಾವಲ್ರಿ, ಅದರದಿಂದ ಈ ಕಡೆ ನೀರು ಬಂದವ್ರಿ. ಪೂರಾ ನೀರು ಬಂದ್ರೆ ನಮ್ಗೆ ನಿಂದ್ರಲಾಕ ಜಾಗ ಇದ್ದಿದ್ದಿಲ್ರಿ ಸರ. ಇದೆಲ್ಲ ಮುಳುಗಿತ್ತು ರೀ ನೀರಾಗೆ. ನಾವು ಈಗ ಯಾವ ಸ್ಥಿತಿಯಾಗಿದ್ವಿ ಅಂದರೆ ಈ ಕಡೆ ಪೂರ ಅಲೆಮಾರಿನೂ ಅಲ್ಲ, ಪೂರ ನೆಲೆ ನಿಂತವರು ಅಲ್ಲ, ಅರೆ ಅಲೆಮಾರಿ ಸಮುದಾಯದಲ್ಲಿ ನಾವಿದ್ದೀವಿ ಸರ್. ಈಗ ಭಿಕ್ಷೆ, ಬೇಟೆ ಹಾಗೂ ಅಲೆಮಾರಿತನ ಬಿಟ್ಟು ಮುಖ್ಯ ವಾಹಿನಿಯಲ್ಲಿ ಬೆರೆಯುವ ಪ್ರಯತ್ನ.
ಇದರ ಅಂಗವಾಗಿ ಈ ಸಮುದಾಯದವರು ತಮ್ಮ ವೃತ್ತಿ ಪ್ರವೃತ್ತಿಗಳನ್ನೆಲ್ಲ ಬದಲಿಸಿಕೊಂಡಿದ್ದಾರೆ. ಬದುಕಲು ಬೇರೆ ಕಸುಬುಗಳನ್ನು ಹುಡುಕಿಕೊಂಡಿದ್ದಾರೆ. ಎಲ್ಲರಲ್ಲಿ ಐತೇಳೋ ಕೆಟ್ಟ ಗುಣ ಕೇಳು ಜಾಣ ಹರಿಯಾರು ಕಲ್ಪಾನ ಎಲ್ಲರಲ್ಲಿ ದಾಸಯ್ಯನಲ್ಲಿರುವ ಕಲಾವಿದನನ್ನ ನಮ್ಮ ಸಮಾಜ ಗುರುತಿಸುತ್ತಿಲ್ಲ. ಬದಲಾಗಿ ಅವನಲ್ಲೊಬ್ಬ ಭಿಕ್ಷುಕನನ್ನೋ ಅಸ್ಪೃಶ್ಯನನ್ನೋ ಕಾಣುತ್ತಾ ಬಂದಿದೆ. ತಮ್ಮಲ್ಲಿರುವ ಕಲೆ ತಮಗೆ ಗೌರವ ತಂದುಕೊಡುತ್ತಿಲ್ಲವೆನ್ನುವ ಕಾರಣಕ್ಕೋ ಏನೋ ತಮ್ಮಲ್ಲಿರುವ ಕಲಾತ್ಮಕ ಅಭಿವ್ಯಕ್ತಿಯ ಬಗ್ಗೆ, ತಮ್ಮ ಅದ್ಭುತ ಕಲಾ ಪರಂಪರೆಯ ಬಗ್ಗೆ ಚನ್ನದಾಸರ ಸಮುದಾಯದವರಿಗೆ ಹೆಮ್ಮೆ ಇದ್ದಂತಿಲ್ಲ. ಜನ ನಾವು ಕಲಾವಿದರು ಅಂತ ಅಂದ್ಕೊಂಡಿರಲ್ಲ ಸರ್. ಮೊದಲನೇದಂದರೆ ಅದೊಂದು ವೃತ್ತಿ ಅಂತ ಅಂದ್ಕೊಂಡಿದ್ವಿ. ಅವ್ರು ಕಲೆ ಅನ್ನುವಂಥ ಕಾನ್ಸೆಪ್ಟೇ ಗೊತ್ತಿಲ್ಲ. ಅವ್ರು ನಾವು ಕಲಾವಿದರಿದ್ದೀವಿ, ಕಲೆಯಿಂದ ನಮಗೆ ಕಿಮ್ಮತ್ತು ಬರ್ತದೆ, ನಮಗೆ ಪ್ರಶಸ್ತಿಗಳು ಬರ್ತಾವೆ, ಆ ರೀತಿ ಭಾವನೆನೇ ಇಲ್ಲ. ಎಲ್ಲೋ ಒಂದು 4-5 ಜನ ಮಾರ್ಯಪ್ಪ ದಾಸರಂಥವರು, ಇದು ಹಂಸನೂರಿನ ಕಲಾವಿದರು, ಅವ್ರಿಗೆ ಆ ಕಲೆ ಏನಾಯ್ತಲ್ಲ ಒಂದು ಪ್ರಶಸ್ತಿ ಪುರಸ್ಕಾರದಿಂದ ಬರ್ತಕ್ಕಂಥ ಹಣ, ಆಮೇಲೆ ಕಾರ್ಯಕ್ರಮಗಳಿಗೆ ಸರ್ಕಾರದ ಕಾರ್ಯಕ್ರಮಕ್ಕೆ ಹೋದಾಗ ಬರ್ತಕ್ಕಂಥ ಹಣ, ಅದು ಒಂದು ವೃತ್ತಿ ಆಗಿಬಿಡ್ತು. ನಾವು ಕಳೆದ ಒಂದು ಹತ್ತಕ್ಕೆ ಬಂದಾಗ ಇದು ದೊಡ್ಡ ಕಲೆ ಅಲ್ಲ, ನಮಗೊಂದು ಪರಂಪರೆ ಐತಲ್ಲ, ಕಲಾ ಪರಂಪರೆ ಅಂತ ಅಂದಾಗ ಅಷ್ಟೊತ್ತಿಗೆ ಕಲಾವಿದರೆಲ್ಲ ತೀರಿ ಹೋಗಿದ್ರು, ಕೆಲವು ಜನ ಬಿಟ್ಟಿದ್ರು. ಇದಾಗುವ ಹೊತ್ತಿಗೆ ಹಾಡು, ಅಭಿನಯ, ತಾಳ, ತಂಬೂರಿಗಳೆಲ್ಲ ಕೇವಲ ಭಿಕ್ಷಾಟನೆಯ ಸಾಧನಗಳಾಗಿದ್ವು. ಈಗ ಹೊಟ್ಟೆಪಾಡಿಗೆ ಇವರು ಬೇರೆ ಕಸಬುಗಳತ್ತ ನೋಡಬೇಕಾಗಿದೆಯಲ್ಲ. ಹಾಗಾಗಿ ಇವರು ತಮಗೆ ಗೌರವ ತರದ ಈ ಸಾಧನಗಳಿಗೆ ಮನೆಯಲ್ಲಿ ಜಾಗ ಕೊಡುತ್ತಿಲ್ಲ. ಪರಿಣಾಮವಾಗಿ ಈ ಸಮುದಾಯ ಕಲಾ ಪರಂಪರೆಯಿಂದ ದೂರ ಸರಿಯುತ್ತಿದೆ. ಕಲಾವಿದರೇ ಇಲ್ಲಿ ಕಡಿಮೆಯಾಗುತ್ತಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಭಿಕ್ಷಾಟನೆ ಕೈಬಿಟ್ಟು ಹಾಡುಗಾರನಾಗಿ ವೃತ್ತಿ ಬದಲಿಸಿಕೊಂಡಿದ್ದಾರೆ ಮಾರೆಪ್ಪ ದಾಸರ್. ಇವರು ಏನಂತಾರೋ ಕೇಳಿ. ಮನೆಗೆ ಭಿಕ್ಷೆ ಬೇಡಬೇಕು, ಆ ಭಿಕ್ಷೆ ಬಂದು ಕಾಳು ಕಡಿ ತೊಗೊಂಡು ಬಂದು ಅದನ್ನು ಉಪಜೀವನ ಮಾಡಿಕೋಂತ ಕಾಲಹರಣ ಆಗ್ತಿದ್ದೀನಿ ರೀ. ಆಡ್ಕೊಂತ ಅಲ್ಲೇ ಧಾರವಾಡದಲ್ಲಿ ಮಲ್ಲಿಕಾರ್ಜುನ ಮನಸೂರು ಮನೆ, ಇನ್ನೂ ಒಂದು ಅಲ್ಲಿಗೆ ಒಂದು ಪರ್ಲಾಂಗಿತ್ತು. ಈ ಮನೆ ಮುಂದೆ ನಾನು ಹಾಡ್ತಿದ್ದೆ, ನನ್ನ ಹೊಟ್ಟಿಪಾಡಿಗಾಗಿ ಹಾಡ್ತಿದ್ದೆ. ಅಂಥದ್ದು ಅವರು ನನ್ನ ಧ್ವನಿ ಆ ಮಲ್ಲಿಕಾರ್ಜುನ ಮನಸೂರು ಕೇಳಿಸ್ಕೊಂಡು ಯಾರೋ ಎಂಥ ಚಂದ ಹಾಡ್ತಾರ ಪದ, ಅವ್ರನ್ನ ಕರ್ಕೊಂಡು ಬಾ ಅಂತಂದು ತಮ್ಮ ಮಗನ್ನ ಕೊಟ್ಟು ಕಳಿಸಿದ್ರು ನನ್ನಲ್ಲಿಗೆ. ಇನ್ನೊಬ್ಬರ ಮನೆ ಮುಂದೆ ಹಾಡ್ತಿದ್ದೆ ನಾನು. ನಮ್ಮ ತಂದೆಯವರು ಕರೀತಾರ ಬಾ ಅಂತಂದು ಆ ಮಗು ಹೇಳ್ತು. ಹೇಳೋದ್ರಾಗ ಬರೋದ್ರಾಗ ಏನಪ್ಪ ಒಂದೆರಡು ಹಾಡ ಅಂತಂದು ಒಂದೆರಡು ಹಾಡು ಹಾಡಿದ್ದೀನಿ ರೀ. ಸತಿ ಸುತ ಪೀತ ಮಾತೆ ಅತಿ ಆಸೆಯಿಂದೆ ನಾನು, ಸತಿ ಸುತ ಪೀತ ಮಾತೆ ಅತಿ ಆಸೆಯಿಂದೆ ನಾನು, ಸತಿ ಸುತ ಪೀತ ಮಾತೆ ಅತಿ ಆಸೆಯಿಂದೆ ನಾನು. ಘಾಸೆ ಪಡುವೆ ನಯ್ಯ ಕಾಶಿನಾಥನೇ ಬಂದು ಕರುಣವು ನೀ ಮಾಡು, ಸದ್ಗುರು ದೇವ ಕರುಣವು ನೀ ಮಾಡು. ನಾನು ನಿನ್ನಗ ಕಲಾವಿದ, ಆತನ ನಿರ್ದೇಶಕನ ಕೇಳೋಣ. ಆವಾಗ ನಿರ್ದೇಶಕರ ನೀಲ್ಗಾರ HR ನೀಲ್ಗಾರ ಅಂತಂದಿದ್ದರು ರೀ ಮೊದಲು, ಎಷ್ಟು 73ನೇ ಸಾಲಿನಲ್ಲಿ. ಆವಾಗ ಒಂದು 10-20 ಜನ ಹೊರಗೆ ಆವರಣದಲ್ಲಿ ಕುಂದಿರಿಸಿ ಹಾಡಿಸಿದ್ರು. 1 2 3 4 ಹಾಡಿಸಿ. ಎಂತ ಭಕ್ತಿವಂತಳಿಕಿ ಕುಂಬಾರಾಕಿ, ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಕಿ. ರೇಡಿಯೋದಾಗ ಹಾಡು ಕೇಳಿ ಅರೆಪ್ಪ ಚಂದ ಹಾಡ್ತಾನ ಅಂತಂದು ನನ್ನ ಪತ್ರ ಕೊಟ್ಟು ಕರೆ ಕಳಿಸಿ ನನ್ನ ಕಾರ್ಯಕ್ರಮ ಕೊಡ್ತಿದ್ರು. ನಾನೇನು ಇತ್ಲಾಗ ಭಿಕ್ಷಾಟನೆ ಮಾಡೋದ ಬಿಟ್ಬಿಟ್ಟೆ. ಉತ್ತರ ಕರ್ನಾಟಕದಲ್ಲಿ ದಶಾವತಾರಗಳ ಬಗ್ಗೆ ನಾಟಕಗಳನ್ನಾಡಿ ಆ ಮೂಲಕ ವೈಷ್ಣವ ಧರ್ಮ ಪ್ರಚಾರ ಮಾಡುತ್ತಿದ್ದ ರಂಗಚತುರರು ದಶವಂತರು. ಇವರಾಡುತ್ತಿದ್ದ ಶ್ರೀಕೃಷ್ಣ ಪಾರಿಜಾತ ಅತ್ಯಂತ ಜನಪ್ರಿಯ ನಾಟಕ. ಸಮಾಜದ ಅಭಿರುಚಿಗಳು ತಂತ್ರಜ್ಞಾನದಿಂದಾಗಿ ಬದಲಾಗಿ ಬಿಟ್ಟಿವೆಯಲ್ಲ,
ಹೀಗಾಗಿ ಈಗ ಈ ನಾಟಕವಾಡುವ ಕಲಾ ತಂಡಗಳೇ ಇಲ್ಲವಾಗಿವೆ. ಬೆಳಗಾವಿ ಜಿಲ್ಲೆಯ ಈ ಕಲಾ ತಂಡವೇ ಬಹುಶಃ ಈ ಪರಂಪರೆಯ ಕೊನೆಯ ಕೊಂಡಿ. ಐತಿಹಾಸಿಕ ದಾಖಲೆಯಾಗಿ ಉಳಿಯಬಹುದಾದ ಕೃಷ್ಣ ಪಾರಿಜಾತ ನಾಟಕದ ಒಂದು ಝಲಕ್ಕಿದು. ಚನ್ನದಾಸರ್ ಸಮುದಾಯ ಸಾಗಿ ಬಂದ ದಾರಿಯೇ ವೈಷ್ಣವ ಧರ್ಮ ಪ್ರಚಾರ. ಅಂದ್ರೆ ಧರ್ಮ ಶ್ರದ್ಧೆ ಈ ಸಮುದಾಯದ ಆತ್ಮ. ಇವರ ಪ್ರಸಿದ್ಧ ದೇವಸ್ಥಾನಗಳನ್ನು, ಆಚರಣೆಗಳನ್ನು ನೋಡಿದ್ರೆ ಇದು ವೇದ್ಯವಾಗುತ್ತದೆ. ಇದು ಕಲ್ಲೋಳಿ ಹನುಮಂತನ ದೇವಸ್ಥಾನ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನಲ್ಲಿದೆ. ಧರ್ಮ ಪ್ರಮುಖರ ಆದೇಶದ ಮೇರೆಗೆ ಈ ಭಾಗದ ಸಮಾಜ ಬಾಂಧವರು ಇಲ್ಲಿಗೆ ಬರ್ತಾರೆ. ಇಲ್ಲಿಯೇ ಗೋಪಾಲ ಬುಟ್ಟಿಯನ್ನು ತುಂಬಿ ಜಾತ್ರೆಯನ್ನು ಆಚರಿಸುತ್ತಾರೆ. ಇದು ಕೊಟಬಾಗಿಯ ದುರ್ಗಮ್ಮನ ದೇವಸ್ಥಾನ. ಈ ಭಾಗದಲ್ಲಿ ನೆಲೆಸಿರುವ ಸಮುದಾಯದವರು ನಡೆದುಕೊಳ್ಳೋದು ಇದೇ ದೇವಸ್ಥಾನಕ್ಕೆ. ಸಮೀಪದ ಹೊಳೆಗೆ ಹೋಗಿ ಸ್ನಾನ ಮಾಡಿ ದೀಡ್ ನಮಸ್ಕಾರ ಹಾಕುತ್ತಾ ದೇವಸ್ಥಾನಕ್ಕೆ ಬರುತ್ತಾರೆ. ದೇವರಿಗೆ ಉಡಿ ತುಂಬುವುದರಿಂದ ಪ್ರಾರಂಭವಾಗುವ ಪೂಜಾಚರಣೆ ಕಡೆಗೊಮ್ಮೆ ಕೊನೆಗೊಳ್ಳುವುದು ಪ್ರಾಣಿ ಬಲಿಯೊಂದಿಗೆ. ಇದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ತುಳಸಿಗೆರೆ. ಇಲ್ಲಿರುವುದು ಆಂಜನೇಯ ದೇವಸ್ಥಾನ. ಕಲ್ಲೋಳಿ ದೇವಸ್ಥಾನದಂತೆಯೇ ಇದು ಕೂಡ ಈ ಸಮುದಾಯದ ಪ್ರಮುಖ ದೇವಸ್ಥಾನ. ಇಲ್ಲಿಗೆ ಯಾತ್ರೆ ಕೈಗೊಂಡರೆ ತಿರುಪತಿ ಯಾತ್ರೆ ಕೈಗೊಂಡ ಹಾಗೆಯೇ ಎನ್ನುವುದು ಇವರ ನಂಬಿಕೆ. ವರ್ಷಕ್ಕೊಮ್ಮೆ ನಡೆಯುವ ಇಲ್ಲಿನ ಜಾತ್ರೆ ಪ್ರಸಿದ್ಧ. ವಿವಾಹ ಪದ್ಧತಿಯ ವಿಷಯಕ್ಕೆ ಬಂದರೆ ಭಾರತೀಯ ಸಮುದಾಯಗಳಲ್ಲಿರುವಂತೆಯೇ ಸಾಮಾನ್ಯ ಪದ್ಧತಿ. ಆದರೆ ಕೂಡಿಕೆ ಹಾಗೂ ಬಹುಪತ್ನಿತ್ವ ಈ ಸಮುದಾಯದಲ್ಲಿ ಸಾಮಾನ್ಯ ಸಂಗತಿ. ವಿವಾಹ ವಿಚ್ಛೇದನ ತಪ್ಪು ಎಂದೇ ಇವರು ಭಾವಿಸುತ್ತಾರೆ. ಹಾಗೇನಾದರೂ ಮದುವೆ ಮುರಿದಲ್ಲಿ ತಪ್ಪು ದಂಡ ಹಾಕಲಾಗುತ್ತದೆ. ಕುತೂಹಲದ ಸಂಗತಿ ಏನೆಂದ್ರೆ ಚನ್ನದಾಸರ್ ಸಮುದಾಯದಲ್ಲಿ ವರದಕ್ಷಿಣೆ ಪದ್ಧತಿ ಇಲ್ಲ. ಬದಲಾಗಿ ವಧುದಕ್ಷಿಣೆ ಕೊಡಬೇಕು. ಹೀಗೆ ಹೆಣ್ಣು ಹೆತ್ತವರ ಮನೆ ಮುಂದೆ ಕೂತು ಕನ್ಯಾಭಿಕ್ಷೆ ಕೇಳಬೇಕು.